ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೋಲಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಗುಂಡಕ್ಕೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಕ್ಕ ಸಾಫ್ಟಾಗಿ ಭಾಳ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ತುಂಬ ಸುಲಭ ಮಾಡೋದು. ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಮನೇಲಿ ಮಕ್ಕಳು ಕೇಳಿದಾಗ ಇಮ್ಮಿಡಿಯೇಟಾಗಿ ಮಾಡೋಂಥ ಏಕೈಕ ಸ್ನ್ಯಾಕ್ ಅಂತ ನಾನು ಹೇಳ್ಬೋದು. ತುಂಬ ಸುಲಭವಾಗಿ ಭಾಳ ರುಚಿಯಾಗಿ ರೆಡಿಯಾಗಂಥ ಸ್ನ್ಯಾಕ್ ಇದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ನಾನಿಲ್ಲಿ 1.5 ಕಪ್ಪು ಮೈದಾ ಹಿಟ್ಟಿಗೆ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಅಳತೆ ತೊಗೋಬೋದು. ನಾನಿಲ್ಲಿ 1.5 ಕಪ್ ಮೈದಾಗೆ 1 ಕಪ್ಪು ಗಟ್ಟಿ ಮೊಸರು ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮೊಸರು ಜೊತೆಗೆ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು. ಆಮೇಲೆ ಮತ್ತೆ ನೀರು ಸೇರಿಸ್ಕೋಬೇಕಾಗತ್ತೆ. ಈ ನೀರು ಹಾಕೋಕ್ಕೆ ಮುಂಚೆ ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಕೋಬೇಕು. 1 ಟೀ ಸ್ಪೂನು ಸಕ್ಕರೆ ಕಲರ್ ಬರೋದಕ್ಕೋಸ್ಕರ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಫೈನಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ಳಿ. ಇದರಲ್ಲಿ ಅಳತೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೋಬೋದು ನೀವು. ಮತ್ತು ತೆಂಗಿನಕಾಯಿ ಪೀಸ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. 1 ಚಿಟಿಕೆ ಸೋಡಾ ಅಂದರೆ ಒಂದು 1/4 ಟೀ ಸ್ಪೂನ್ ಸೋಡಾ ಹಾಕ್ಕೊಳ್ಳಿ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಫಸ್ಟು ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಹಿಂಗೆ ಕೂಡ ಹಾಕಿದ್ದೀನಿ ಘಮ ಬರೋದಕ್ಕೆ ಮತ್ತು ಡೈಜೆಷನ್ಗೋಸ್ಕರ. ಈಗ ಮೊಸರು ಜೊತೆ ಫಸ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದು 1/4 ಕಪ್ಪು ನೀರು ಸೇರಿಸ್ಕೋಬೇಕಾಗತ್ತೆ. ಈಗ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ಗೋಲಿ ಬಜ್ಜಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು. 1 ಅವರ್ ಇದು ರೆಸ್ಟಲ್ಲಿ ಇರಬೇಕು. ರೆಸ್ಟ್ ಕಂಪಲ್ಸರಿ, ಆವಾಗಲೇ ಅದು ಚೆನ್ನಾಗಿ ಹೊಂದ್ಕೊಂಡು ಬರೋದು. 1 ಅವರ್ ಮೇಲೆ ನೀವು ಎಷ್ಟೊತ್ತಾದರೂ ಇಟ್ಟರೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ 1 ಅವರ್ ನೆಂದಿದೆ. ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ನಿಧಾನಕ್ಕೆ 1 ಬೈ 1 ಕೈಯನ್ನು ಒದ್ದೆ ಮಾಡ್ಕೊಂಡು ಹಿಟ್ಟನ್ನು ಹಾಕಿ ಭಾಳ ಚೆನ್ನಾಗಿ ಗೋಲಾಕಾರಕ್ಕೆ ಬರುತ್ತೆ. ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಸಾಯಂಕಾಲದ ಹೊತ್ತು ಮಕ್ಕಳು ಕೇಳಿದಾಗಲೋ ಇಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗಲೋ ಬಿಸಿ ಬಿಸಿ ಕಾಫಿ ಜೊತೆಗೋ ಟೀ ಜೊತೆಗೋ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಖಂಡಿತ ಟ್ರೈ ಮಾಡಿ. ಅದ್ರ ಜೊತೆಗೆ ನೀವು ತೆಂಗಿನಕಾಯಿ ಚಟ್ನಿನೋ ಇಲ್ಲ ಕಡಲೆಕಾಯಿ ಬೀಜ ಹಾಕಿ ಚಟ್ನಿನೋ ನಿಮ್ಮ ಇಷ್ಟವಾದ ಒಂದು ಚಟ್ನಿ ಜೊತೆಗೋ ಇಲ್ಲ ಸಾಸ್ ಜೊತೆಗೋ ನೀವು ಇದನ್ನು ಸರ್ವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ತಕ್ಷಣ ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಏನಾದ್ರು ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಂಡು ನೋಡಿ. ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ಗಳು ಕೊಡಿ. ನಿಮ್ಮ ಕಮೆಂಟ್ಸು ಭಾಳ ಮುಖ್ಯ ನನಗೆ. ಇವತ್ತು ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಜೊತೆಗೆ ಮಂಗಳೂರು ಬಜ್ಜಿನ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಒಂದೇ ಒಂದು ಮಂಗಳೂರು ಬಜ್ಜಿನ ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿದ್ರಲ್ಲ ಒಳಗಡೆ ಎಷ್ಟು ಫ್ಲಫಿಯಾಗಿ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಭಾಳ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತೆ ಇದೇ ಥರ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.